ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ, ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಮಾಡುವಂತಹ ಬೇಳೆ ಸಾಂಬಾರು, ಎಲ್ಲ ತರಕಾರಿ ಹಾಕಿ ಮಾಡುವಂಥದ್ದು ಸಾಂಬಾರು. ಆದರೆ ಬಟ್ ನಿಮ್ಗೆ ಯಾವ್ದು ಬೇಕೋ ತರಕಾರಿನ ನೀವು ಹಾಕ್ಕೊಳ್ಳಬಹುದು. ಅದು ನಾನು ಹಾಕಿರೋದು ತರಕಾರಿ ನುಗ್ಗೆಕಾಯಿ, ಬದನೆಕಾಯಿ, ಆಲೂಗೆಡ್ಡೆ ಇದನ್ನು ಹಾಕಿದ್ದೀನಿ. ಆದರೆ ಇದು ತುಂಬ ಚೆನ್ನಾಗಾಗಿದೆ. ಬಟ್ ಒಂದು ಸಲ ಟ್ರೈ ಮಾಡಿ. ದೋಸೆಗೆ, ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇದಕ್ಕೆ ಏನೇನು ಬೇಕು ಅನ್ನೋದನ್ನು ನಾವು ನೋಡೋಣ. ಫ್ರೆಂಡ್ಸ್, ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರಲ್ಲ, ಆ ಸಾಂಬಾರು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು, ಫಸ್ಟ್ ಆಫ್ ಆಲ್ ಆಗಿ ಬೇಳೆ, ಹೆಸರು ಕಾಳು ಇದನ್ನು ಎತ್ಕೊಂಡಿದ್ದೀನಿ. ಹೆಸರು ಬೇಳೆ ಇದನ್ನು ನಾವು ಫಸ್ಟ್ ಕೂಗಿಸ್ಕೋಬೇಕು, ಇವೆರಡನ್ನ. ಓಕೆನಾ? ಇನ್ನು ಮಿಕ್ಕಿದ ಪದಾರ್ಥಗಳು ಈರುಳ್ಳಿ, ಟೊಮೊಟೊ, ಆಲೂಗೆಡ್ಡೆ, ನುಗ್ಗೆಕಾಯಿ, ಬದನೆಕಾಯಿ, ಆಮೇಲೆ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಆಮೇಲೆ ಹಿಂಗು, ಬೇಳೆ ಸಾಂಬಾರು ಪುಡಿ, ಇದು ಹಚ್ಮೆಣ್ಸಿನ್ಕಾಯಿ ಪುಡಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು. ಇದಿಷ್ಟು. ಫಸ್ಟ್ ನಾವು ಬೇಳೆನೂ, ಹೆಸರು ಬೇಳೆನೂ ತೊಳೆದು ಕೂಗಿಸ್ಕೊಳ್ಳೋಣ. ಓಕೆನಾ ಫ್ರೆಂಡ್, ಹಸಿಮೆಣ್ಸಿನ್ಕಾಯಿ ಹೇಳಿರಲಿಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು. ಓಕೆನಾ ಫ್ರೆಂಡ್, ಇವಾಗ ಹೆಸರು ಬೇಳೆ ಮಾಮೂಲಿ ಬೇಳೆ ಹಾಕಿದ್ದೀನಿ. ಈಗ ಇದನ್ನು ನಾವು ಕೂಗಿಸ್ಕೋಬೇಕು. ಓಕೆನಾ? ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕೋತೀನಿ. ನೀರು ಹಾಕಿದ್ದೀನಿ. ಈಗ ನಾನೊಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕೋತಾ ಇದ್ದೀನಿ, ಯಾಕಂದರೆ ಬೇಳೆ ಚೆನ್ನಾಗಿ ಬೇಯ್ತದೆ ಅಂತ. ಓಕೆನಾ ಫ್ರೆಂಡ್ಸ್? ಇವಾಗ ಇದಕ್ಕೆ ಒಂದು 3 ವಿಷಲ್ ಕೂಗಿಸ್ಕೋಬೇಕು ಇದನ್ನು. ಫ್ರೆಂಡ್, ಎಣ್ಣೆ ಹಾಕಿದ್ದೀನಿ, ಕಾದಿದೆ. ಬಟ್ ನಾನು ಇದನ್ನು ಹೇಳಲಿಲ್ಲ, ಇದನ್ನು ಮೆನ್ಷನ್ ಮಾಡ್ಕೊಳ್ಳಿ. 1-2 ಕಾಳು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ ನಾನು. ಓಕೆನಾ? ಇದೊಂದು ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆಗಿದೆ ಫ್ರೆಂಡ್. ಈಗ ನಾನು ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆಗಬೇಕು. ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ಹಸಿಮೆಣಸಿಗೆ ಹಾಕೋತಾ ಇದ್ದೀನಿ. ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಫ್ರೆಂಡ್ಸ್, ನುಗ್ಗೆಕಾಯಿ, ಆಲೂಗೆಡ್ಡೆ ಎರಡು ಹಾಕ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು. ಫ್ರೆಂಡ್, ನಾವು ಏನೇ ಹುರಿದ್ರೂ ನಾವು ಯಾವಾಗಲೂ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೇಬೇಕು, ಯಾಕಂದರೆ ತುಂಬ ಟೇಸ್ಟಿ ಚೆನ್ನಾಗಿರುತ್ತೆ. ಓಕೆ, ಇವಾಗ ಫ್ರೆಂಡ್ಸ್ ನಾವು ಟೊಮೊಟೊ ಹಾಕೋಬೇಕು. ಇದೆಲ್ಲ ಚೆನ್ನಾಗಿ ಬೆಂದಿದೆ. ಟೊಮೊಟೊ ಹಾಕೋಬೇಕು. ಆಮೇಲೆ ಇದಕ್ಕೆ ಬದನೆಕಾಯಿ ಹಾಕೋಬೇಕು. ಆದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ. ಇದೆಲ್ಲ ಒಂದು ಸ್ವಲ್ಪ ಬೇಯಲಿ. ಫ್ರೆಂಡ್ಸ್, ನಾವೇನೇ ಹಾಕಿದ್ರೂ ಮಧ್ಯ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಓಕೆನಾ? ಈಗ ಇದಕ್ಕೇನೆ ನಾವು ಸ್ವಲ್ಪ ಅರಿಶಿನ ಹಾಕೋಬೇಕು. ನಾನು ಇದನ್ನು ಮೆನ್ಷನ್ ಮಾಡಲಿಲ್ಲ, ಬೇಜಾರು ಮಾಡ್ಕೋಬೇಡಿ. ಇದಕ್ಕೆ ಒಂದು ಸ್ವಲ್ಪ ನಾನು ಅರಿಶಿನ ಹಾಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೆಂಡ್, ಈಗ ಚೆನ್ನಾಗಿ ಬೆಂದಿದೆಯಾ ಅಂತ ನೋಡೋಣ. ನೋಡಿ, ಇದೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ಹಚ್ಮೆಣ್ಸಿಕಾಯಿ ಪುಡಿ ಹಾಕೋಬೇಕು. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಓಕೆ, ಆಮೇಲೆ ಇದಕ್ಕೆ ಬೇಳೆ ಸಾಂಬಾರು ಪುಡಿ ಹಾಕೋಬೇಕು. ನಾವು ಮನೇಲೇ ಮಾಡಿರುವಂಥದ್ದು ಬೇಳೆ ಸಾಂಬಾರು ಪುಡಿನ ನಾನು ಹಾಕೋತಾ ಇರೋದು. ನಾನು ಆಲ್ಮೋಸ್ಟ್ ಇದ್ರದ್ದು ಬಗ್ಗೆ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಓಕೆನಾ ಫ್ರೆಂಡ್ಸ್? ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಹುಣಸೆ ಹುಳಿ ಹಾಕ್ಕೊಂಡಿದ್ನಲ್ಲ, ಅದನ್ನ ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಬೇಯಲಿ. ಆಮೇಲೆ ಬೇಳೆ ಕಡಿಬೇಕು ಫ್ರೆಂಡ್ಸ್, ಬೇಳೆ ಕಡ್ಕೋಬೇಕು. ನಾವು ಹುಣಸೆ ಹುಳಿ ಹಾಕಿದ್ದು
ಇವಾಗ ನಾವು ನೋಡೋಣ ಅದು ಹೇಗಾಗಿದೆ ಅಂತ. ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೇನೆ ನಾವು ಬೇಳೆ ಕೂಗಿಸ್ಕೊಂಡಿದ್ದಲ್ಲ, ಬೇಳೆ ಹೆಸರು ಬೇಳೆ 2 ಕೂಗಿಸ್ಕೊಂಡಿದ್ದು ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ ಒಂದ್ಸಲ. ಆದರೆ ಇದು ಸ್ವಲ್ಪ ತರಕಾರಿ ಬೇಯಬೇಕು, ಬೇಯಲಿ, ಆಮೇಲೆ ಒಗ್ಗರಣೆ ಮಾಡ್ಕೋಬೇಕು ಇದನ್ನು. ಓಕೆನಾ ಫ್ರೆಂಡ್ಸ್? ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಇದು ಚೆನ್ನಾಗಿ ಬೇಯಲಿ. ಉಪ್ಪು ಖಾರ ಎಲ್ಲ ನೋಡಿದ್ಮೇಲೆ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀರು. ನಿಮ್ಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ, ಇಲ್ಲಾಂದರೆ ನೀರಿನಾಗೆ ಇರಬೇಕು ಅಂದರೆ ನೀರಾಗೆ. ಯಾಕಂದರೆ ತರಕಾರಿನೂ ಬೇಯಬೇಕಲ್ಲ, ಅದಕ್ಕೂ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಬೇಯಬೇಕು, ಆಮೇಲೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್, ನಾವು ಏನೇ ಹಾಕಿದ್ರೂ, ನಾವು ಏನೇ ಮುಚ್ಚಿಟ್ರು ಮಧ್ಯ ಮಧ್ಯ ನೀವು ನೋಡ್ತಾ ಇರಬೇಕು, ಕೈ ಆಡಿಸ್ತಾನೆ ಇರಬೇಕು. ಓಕೆನಾ ಫ್ರೆಂಡ್ಸ್? ಇದು ನೋಡಿ ಚೆನ್ನಾಗಿ ಕುದೀತಿದೆ. ಇದು ಚೆನ್ನಾಗಿ ಕುದೀಲಿ, ಚೆನ್ನಾಗೂ ಬೇಯಲಿ. ಓಕೆನಾ? ಕುಕ್ಕರಲ್ಲೇ ಹಾಕ್ಬೋದು, ಬಟ್ ಅಂದರೆ ಇದರಲ್ಲಿ ಬೇಯಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆಲ್ಲ ನಾವೆಲ್ಲ ಕುಕ್ಕರ್ ಇಟ್ಕೊಂಡಿದ್ವ, ಇಲ್ಲ ಅಲ್ಲ, ಅದಕ್ಕೆ ಬೋಸಿಲ್ ಬೇಯಿಸೋಣ. ಫ್ರೆಂಡ್ಸ್, ಬೆಂದಿದೆಯಾ ಅಂತ ನೋಡೋಣ. ಹಾಂ, ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಈಗ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಓಕೆನಾ? ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ನಾನು ಇದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ. ಸಿಡಿಬೇಕು ಇದು. ಈಗ ನಾನು ಜೀರಿಗೆ ಹಾಕೋತಾ ಇದ್ದೀನಿ. ಆಮೇಲೆ ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಅದು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಫ್ರೆಂಡ್ಸ್, ಒಗ್ಗರಣೆಗೆ ಹಿಂಗೆ, ಓಕೆ, ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಫ್ರೆಂಡ್, ಎಲ್ಲ ಇದಾಗಿದೆ, ಫ್ರೈ ಆಗಿದೆ. ಈಗ ಇದನ್ನು ತೆಗೆದು ನಾನು ಸಾಂಬಾರ್ಗೆ ಹಾಕ್ಕೋತೀನಿ. ಆದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ. ಬಟ್ ನಾನು ವೀಡಿಯೋ ಮಾಡಬೇಕಾದ್ರೆ ನನಗೆ ಯಾರು ಸಪೋರ್ಟ್ ಇಲ್ಲ, ಬಟ್ ನಾನು ಸ್ಟ್ಯಾಂಡ್ ಮಾಡಿಕೊಂಡು ಮಾಡೋದು. ಓಕೆ, ನಾವು ಒಂದೊಂದು ಮರ್ತ್ಬಿಟ್ಟಿದ್ದೆ, ಅಲ್ಲೆಲ್ಲ ಹೇಳಿದ್ದೀನಿ. ದಯವಿಟ್ಟು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್? ಆದರೆ ಇದು ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಇದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಓಕೆ, ಓಕೆನಾ ಫ್ರೆಂಡ್ಸ್? ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಅಂದರೆ ಸಿಂಪಲ್ಲಾಗಿ ನಾನು ಮಾಡಿದ್ದೀನಿ. ಆದರೆ ಫಂಕ್ಷನ್ಗಳಲ್ಲೆಲ್ಲ ಹೀಗೇ ಮಾಡೋದು. ಒಂದ್ಸಲ ಟ್ರೈ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ಬಾಯ್.